ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಶ್ 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಸೂಕ್ತವಾದ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡುವ ಪೌಷ್ಟಿಕ ರಾಗಿ ಸರಿ ವಿಧಾನವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 2 ಟೀ ಕಪ್ನಷ್ಟು ನೀರನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಇದು ಕುದಿ ಬರಬೇಕು. ಕುದಿ ಬರೋದ್ರೊಳಗಡೆ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ವಡ್ರಾಗಿ ಹಿಟ್ಟು. ಇದು ಖಾಲಿ ಆದಮೇಲೆ ಇದು ಹೇಗೆ ಪ್ರಿಪೇರ್ ಮಾಡೋ ಅಂತ ತೋರಿಸ್ಕೊಡ್ತೀನಿ ನೋಡಿ. ಗಂಟುಗಳು ಇಲ್ಲದೇ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಯಾವ ರೀತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ರಾಗಿಯಲ್ಲಿ ಕ್ಯಾಲ್ಶಿಯಮ್ಮು, ಐರನ್ನು, ಫೈಬರ್ ಮತ್ತು ಹಲವಾರು ಪೋಷಕಾಂಶಗಳಿಂದ ಕೂಡಿರ್ತದೆ. ಇದು ಮಗುವಿನ ಬೆಳವಣಿಗೆಗೆ, ಎಲುಬಿಗೆ ಹಾಗೂ ಶಕ್ತಿಗೆ ಅಂಕೂ ತುಂಬಾ ಹೆಲ್ಪ್ಫುಲ್ಲು. ಆದರೆ ಹೊಸ ಆಹಾರವನ್ನು ನೀವು ಮಗುವಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಮಕ್ಕಳ ವೈದ್ಯರ ಸಲಹೆಯನ್ನು ಕೇಳಿ ಆಮೇಲೆ ನೀವು ಕೊಡಬೇಕಾಗುತ್ತೆ ನೋಡಿ. ಕುದಿ ಬರ್ತಾ ಇದೆ. ಇವಾಗ ನಾವು ಸ್ವಲ್ಪನೇ ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ಕೋತಾನೇ ಇರಬೇಕು ಯಾವಾಗಲೂ ನೋಡಿ. ನೋಡಿ ಯಾವ ಗಂಟುಗಳು ಇಲ್ಲದೇ ಚೆನ್ನಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಅಲ್ಲೇ. ಇವಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಕುದಿ ಬರೆಯಲು ಬಿಡಬೇಕು. ಒಂದು 5 ಮಿನಿಟ್ಸ್ ಕುದಿಸ್ಕೋಬೇಕು ಇದನ್ನು ನಾವು ನೋಡಿ. ಕುದಿ ಬರ್ತಾನೆ ಇದೆ. ಇವಾಗ ನಾನು ಹಾಲನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು 6 ತಿಂಗಳ ಮೇಲ್ಪಟ್ಟ ಮಗುಗೂ ಕೂಡ ಕೊಡ್ಬೋದು ನೀವು. ಆವಾಗಲಿಂದನೇ ಸ್ಟಾರ್ಟ್ ಮಾಡಬೇಕು. ತುಪ್ಪ ಮಾತ್ರ ತುಂಬಾ ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ ಕುದಿಸ್ಕೋಬೇಕು ಇದನ್ನು. ಆವಾಗ ರಾಗಿ ಸರಿ ರೆಡಿ ಆಗುತ್ತೆ. ತಿರುಗಿಸ್ಕೊತಾ ಇದ್ದರೆ ಕುದಿತಾ ಬಂದಂಗೆ ನಮಗೆ ಗಟ್ಟಿ ಪ್ರಮಾಣ ಬಂದ್ಬಿಡುತ್ತೆ. ನೀವು ಮೊದಲನೇ ಬಾರಿ ಮಗು ಕೊಡಬೇಕಾದ್ರೆ ಕಡಿಮೆ ಪ್ರಮಾಣ ಮಾಡಿ ಆಮೇಲೆ ಸ್ವಲ್ಪನೇ ಹೆಚ್ಚಿಗೆ ಮಾಡ್ಕೊತಾನೆ ಹೋಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.